ಹೆಲೋ ಆಲ್, ವೆಲ್ಕಮ್ ಟು ರಾಗಿಣಿ ಮನೆ ಅಡುಗೆ. ನಾವೊಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾಟಿ ಸ್ಟೈಲ್ ಅಡುಗೆ ಮಾಡೋದು ಹೇಳ್ಕೊಡ್ತಿದ್ದಾರೆ. ಇವತ್ತು ನಮ್ಮಮ್ಮ ಎಲ್ಲರಿಗೂ ಪುರಿ ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತಾರೆ. 8 ಜನಕ್ಕೆ ಪುರಿ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 8 ಲೀಟರ್ ಪುರಿ ಮತ್ತು 10 ಮೊಟ್ಟೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. 5 ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋಬೇಕು. ಆಮೇಲೆ 2 ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಹಾಕೋಬೇಕು. ಆಮೇಲೆ ನೆಕ್ಸ್ಟು 5 ಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, 200 ml ಆಯಿಲ್ ಮತ್ತು ಸಾಸಿವೆ. ಈಗ ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀವಿ. ಈ ಪಾತ್ರೆ ಕಾದ್ಮೇಲೆ ಅದಕ್ಕೆ ಒಂದಷ್ಟು ಸಾಸಿವೆನ ಹಾಕೋಬೇಕು. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಚಾಪ್ ಮಾಡಿ ಇಟ್ಕೊಂಡಿದ್ದು ಗ್ರೀನ್ ಚಿಲ್ಲಿ ಹಾಕಬೇಕು. ನೆಕ್ಸ್ಟ್ ಕರಿಬೇವು ಹಾಕೋಬೇಕು. ಸಿಡಿಯುತ್ತೆ ಸ್ವಲ್ಪ ಜೋಪಾನ. ಆಮೇಲೆ ನೆಕ್ಸ್ಟು ಚಾಪ್ ಮಾಡಿ ಇಟ್ಕೊಂಡಿದ್ದು ಆನಿಯನ್ ಹಾಕ್ತಾ ಇದ್ದಾರೆ. ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಆನಿಯನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕಿ ಆನಿಯನ್ ಬೇಯಿಸಿದ್ರೆ ಬೇಗ ಬೇಯುತ್ತೆ. ಈ ಪುರಿ ಉಪ್ಪಿಟ್ಟನ್ನ ನೀವು ಬೆಳಗ್ಗೆ ಹೊತ್ತು ತಿಂಡಿಗೆ ಅಥವಾ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ, ಮಧ್ಯಾಹ್ನ ಊಟಕ್ಕೆ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟು ನಿಂಬೆಹಣ್ಣು ಹಾಕೋಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು ಮೆಣಸಿನ್ಕಾಯಿ ಖಾರ. ಈ ಮೆಣಸಿನ್ಕಾಯಿ ಖಾರ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಅಥವಾ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ. ಈ ಮೆಣಸಿನ್ಕಾಯಿ ಖಾರನ ಇದಕ್ಕೆ ಮತ್ತು ಎಗ್ ಬುರ್ಜಿ ಮಾಡಬೇಕಾದ್ರೆ ಬೇರೆ ಎಲ್ಲದಕ್ಕೂ ಹಾಕೋಬೋದು. ಮತ್ತು ನಮ್ಮ ಮನೆಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ಇಷ್ಟೊಂದು ಮಾಡ್ತಾಯಿದ್ದೀವಿ. ನೀವು ಇದನ್ನು ಇನ್ನೂ ಕಮ್ಮಿ ಜನಕ್ಕೂ ಕೂಡ ಕ್ವಾಂಟಿಟಿನ ನೋಡ್ಕೊಂಡು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸ್ಟೆಪ್ಪು ಇವಾಗ ಮೊಟ್ಟೆನ ಹಾಕೋತಾ ಇದ್ದೀವಿ. ವೆಜಿಟೇರಿಯನ್ಸ್ ಇದ್ದರೆ ಈ ಮೊಟ್ಟೆನ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬಹುದು. ಈ ಮೊಟ್ಟೆ ನೀಟಾಗಿ ಫ್ರೈ ಆಗೋವರೆಗೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮೊಟ್ಟೆ ಈ ಥರ ಫ್ರೈ ಆದಮೇಲೆ ನೆಕ್ಸ್ಟು ಸಾಂಬಾರು ಸೊಪ್ಪು ಹಾಕೋತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಪುರಿನ ನೀರಲ್ಲಿ ಸೋಕ್ ಮಾಡಿ ಆಮೇಲೆ ಇಮಿಡಿಯೇಟಾಗಿ ಅದನ್ನು ಅದರೊಳಗೆ ಹಾಕೋಬೇಕು. ಈ ಥರ ಚೆನ್ನಾಗಿ ಸೋಕ್ ಮಾಡ್ಕೋಬೇಕು. ಬಿಕಾಸ್ ಪುರಿ ಮೆತ್ತೆ ಆಗಬೇಕು, ಇಲ್ಲಾಂದರೆ ಪುರಿ ರಫ್ ಇರುತ್ತೆ, ತಿನ್ನೋಕ್ಕಾಗಲ್ಲ. ಹೀಗೆ ಸೋಕ್ ಮಾಡೋದ್ರಿಂದ ಪುರಿ ಸಾಫ್ಟ್ ಆಗುತ್ತೆ. ಆಮೇಲೆ ಅದನ್ನು ಫ್ರೈ ಮಾಡ್ತಿದ್ದು ಮಸಾಲೆ ಒಳಗೆ ಹಾಕೋಬೇಕು. ನೆಕ್ಸ್ಟು ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಪುರಿ ಎಲ್ಲ ಫುಲ್ ಡ್ರೈ ಆಗೋವರೆಗೂ ಕೂಡ ಸಿಮ್ಮಲ್ಲಿಟ್ಟು ಬೇಯಿಸಬೇಕು. ನೆಕ್ಸ್ಟ್ ಈಗ ಬಿಸಿ ಬಿಸಿ ಪುರಿ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ಎಲ್ಲರೂ ತಿಂದ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕೂಡ ಹೇಳಿ. ನಮ್ಮ ಹೊಸ ಚಾನಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.